ಸೊಳ್ಳೆಯ ಕಡಿತದಿಂದ ಬರುವಂತಹ 3-4 ಜ್ವರಗಳಲ್ಲಿ ದ ಮೋಸ್ಟ್ ಡೇಂಜರಸ್ ಫೀವರ್ ಅಂದ್ರೆ ಡೆಂಗ್ಯೂ ಜ್ವರ. ಇದು ಸೊಳ್ಳೆ ಕಡಿಯೋದ್ರಿಂದನೇ ಬರೋದು. ನಾವು ಕೊರೋನಾ 3 ವರ್ಷ ಸಫರ್ ಮಾಡಿದೀವಿ, ಅದು ಒಬ್ಬರಿಂದ ಒಬ್ಬರಿಗೆ ಹರಡುತ್ತಿದ್ದಂತ ಸಾಂಕ್ರಾಮಿಕ ರೋಗ. ಆದ್ರೆ ಡೆಂಗ್ಯೂ, ಮಲೇರಿಯಾ, ನೀವು ಫೈಲೇರಿಯಾಸಿಸ್ ಅಂತ ನೀವು ಕೋಸ್ಟಲ್ ಮಂಗಳೂರು ಕಡೆ ಹೋದ್ರೆ ಆನೆಕಾಲ ಆಗುತ್ತಲ್ಲ, ಅದು ಅದ್ರ ಜೊತೆಗೆ ಇಲ್ಲಿ ಚಿಕನ್ ಗುನಿಯಾ, ಝೀಕೋ ವೈರಸ್, ಇವೆಲ್ಲ ಕೂಡ ಸೊಳ್ಳೆ. ಅದ್ರೊಳಗೆ ಈ ಪರ್ಟಿಕ್ಯುಲರ್ ಸೊಳ್ಳೆ ಇದೆಯಲ್ಲ, ಡೆಂಗ್ಯೂ ಸೊಳ್ಳೆ ಈಡಿಸ್ ಮಸ್ಕಿಟೋ ಅಂತೀವಿ ನಾವು, ಈಡಿಸ್ ಈಜಿಪ್ಷಿಯೈ, ಅದು ಟೈಗರ್ ಮಸ್ಕಿಟೋ ಅಂತೀವಿ. ನೋಡಿ ಇದು ಎಷ್ಟು ಸರಳ ಅಂದ್ರೆ, ಇದು ಅಗಲತ್ತು ಕಚ್ಚುವ ಸೊಳ್ಳೆ. ಅದು ಈ ಬ್ರೀಡಿಂಗ್ ನೋಡಿ, ನಿಮಗೆ ಡೆಂಗ್ಯೂ ಜ್ವರ ಬರಬಾರ್ದು ಅಂದ್ರೆ ನಿಮ್ಮ ಮನೆ ಸುತ್ತಮುತ್ತ ಈ ಸೊಳ್ಳೆ ಬೆಳವಣಿಗೆ ಆಗಬಾರ್ದು, ಬ್ರೀಡ್ ಆಗಬಾರ್ದು. ಎಲ್ಲಿ ಬ್ರೀಡ್ ಆಗುತ್ತೆ ನಿಮಗೆ ಗೊತ್ತಿದೆ, ನಾವು ಸಾಕಷ್ಟು ಸಾರಿ ಮಾಧ್ಯಮದಲ್ಲಿ ಹೇಳಿದೀವಿ, ಮಳೆ ಬಂದು ನಿಂತ ಮೇಲೆ ಮಳೆಗಾಲದಲ್ಲೇ ಬರ್ತದೆ. ಯಾಕಂದ್ರೆ ಮಳೆ ನೀರು